ಬೇಲೂರು ತಾಲೂಕು ಆಡಳಿತ, ತಾಲೂಕು ಕಾನೂನು ಸೇವಾ ಸಮಿತಿ, ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮತದಾನ ದಿನಾಚರಣೆ ಹಾಗೂ ಮತದಾನದ ಮಹತ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೇಲೂರು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಎಸ್ ಸಲ್ಮಾ ಅವರು, ಭಾರತದ ಪ್ರಜೆಗಳಾದ ಪ್ರತಿಯೊಬ್ಬರು ಮತದಾನದ ಮಹತ್ವವನ್ನು ಅರಿತುಕೊಂಡು ಮತದಾನ ಕುರಿತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಯುವ ಜನಾಂಗ ಮುನ್ನಡೆ ವಹಿಸಬೇಕು. ಮತದಾನವು ಕೇವಲ ಹಕ್ಕು ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಆಗಿದೆ. ಸಂವಿಧಾನ ನಮಗೆ ನೀಡಿರುವ ಈ ಅಮೂಲ್ಯ ಹಕ್ಕನ್ನ ಜವಾಬ್ದಾರಿಯಿಂದ ಬಳಸಬೇಕು. ಮತದಾನದಲ್ಲಿ ಭಾಗವಹಿಸದಿದ್ದರೆ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತದೆ ಎಂದು ಎಚ್ಚರಿಸಿದ್ದಲ್ಲದೆ, ಇಂದಿನ ಯುವ ಜನಾಂಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವಂತೆ ಸಮಾಜದ ಹಿತಕ್ಕಾಗಿ ಮತದಾನ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಸಹ ಸಕ್ರಿಯವಾಗಿ ಭಾಗವಹಿಸಬೇಕು. ಕುಟುಂಬದ ಸದಸ್ಯರು, ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ಜನರಿಗೆ ಮತದಾನದ ಮಹತ್ವವನ್ನು ತಿಳಿಸಿ 100% ಮತದಾನವಾಗುವಂತೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಮಾತನಾಡಿ, ಮತದಾರರ ಪಟ್ಟಿ ನವೀಕರಣ, ಹೊಸ ಮತದಾರರ ನೋಂದಣಿ ಹಾಗೂ ಮತದಾನ ಪ್ರಕ್ರಿಯೆಯ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟ ಅರಿವು ಅಗತ್ಯವಾಗಿದೆ ಎಂದು ಹೇಳಿದರು. 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಯುವಕ ಯುವತಿಯರು ಕಡ್ಡಾಯವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಮತದಾನದ ದಿನ ಯಾವುದೇ ಗೊಂದಲ ಅಥವಾ ತಪ್ಪು ಮಾಹಿತಿ ಉಂಟಾಗದಂತೆ ಚುನಾವಣಾ ಆಯೋಗದಿಂದ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಮತದಾರರು ಸುಳ್ಳು ಸುದ್ದಿಗಳು ಮತ್ತು ಆಮಿಷಗಳಿಗೆ ಒಳಗಾಗದೆ ಜವಾಬ್ದಾರಿಯುತವಾಗಿ ಮತ ಚಲಾಯಿಸಬೇಕು ಎಂದು ಹೇಳಿದರು. ನೇಷನ್ ಆಫ್ ಯೂತ್ಸ್ ಅಂದ್ರೆ ನಮ್ಮ 50% ಪಾಪ್ಯುಲೇಷನ್ಗಿಂತ ಜಾಸ್ತಿ ಯೂತ್ಸ್ ಇದ್ದಾರೆ. ಓಕೆ, ಸೊ ನೀವು ನಮ್ಮ ಫ್ಯೂಚರ್, ನಮ್ಮ ಇಂಡಿಯಾ ಹೇಗೆ ಡೆವಲಪ್ ಆಗಬೇಕು ಅಥವಾ ಯಾವ ರೀತಿ ಇರಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರು ಮತ ಚಲಾಯಿಸುವಾಗ ನಮಗೆ ಈಗ ಅನಿಸ್ಬೋದು ನನ್ನ ಮೊಮ್ಮಗನಿಂದ ಏನು ಅಷ್ಟೊಂದು ವ್ಯತ್ಯಾಸ ಆಗುತ್ತೆ ಅಂತ, ಬಟ್ ಅದೇ ಥರ ತುಂಬ ಜನ ಥಿಂಕ್ ಮಾಡಿದರೆ ವ್ಯತ್ಯಾಸ ಆಗುತ್ತೆ. ದಟ್ ಈಸ್ ವೈ ಪ್ರತಿ ವರ್ಷ ಈ ದಿನ ಆಚರಿಸ್ತಾ ಇರ್ತೀವಿ. ಯಾಕಂದರೆ ಯಾರಾದರೂ ಮತದಾರ ಪಟ್ಟಿಗೆ ಇಲ್ಲ ಅಂದರೆ ಅವ್ರನ್ನ ಸೇರ್ಪಡೆ ಮಾಡೋಕ್ಕೆ ಏನೇನು ಬೇಕು ಪ್ರೊಸೀಜರ್ ಅವ್ರು ಹೇಳ್ಕೊಡೋಕ್ಕೆ, ಮತ್ತು ಈ ವೋಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಏನು ಯೂಸ್ ಆಗಲ್ಲ ಅಂತ. ಓಕೆ, ನಮ್ಮ ಫ್ಯೂಚರ್ ಹೆಂಗಿರಬೇಕು. ಓಕೆ, ನಾವು ಈಗ ಪ್ರೆಸೆಂಟ್ ಜನ್ರೇಷನ್ ಏನಾಗ್ಬಿಡ್ತೀವಿ, ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟ್ಲಿ ಸೋಷಿಯಲ್ ಮೀಡಿಯಾ ಲೈವ್ ಆಗ್ಬಿಡ್ತೀವಿ. ಏನು ಬಂದರೂ ಲೈವ್. ಓಕೆ, ಅದರಲ್ಲಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಾವು ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿ ಅಷ್ಟೇ ಆಗುತ್ತೆ. ಫಾರ್ ದ್ಯಾಟ್ ರೀಸನ್ ನೀವು ಯಾರಾದರೂ ವೋಟ್ ಮಾಡುವಾಗ ಪರ್ಫೆಕ್ಟ್ ಆಗಿ ಥಿಂಕ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ನಮ್ಮ ಫ್ಯೂಚರ್ ಯಾರು ಬೆಸ್ಟ್ ಆಪ್ಷನ್ ಅವ್ರು ವೋಟ್ ಮಾಡಬೇಕು. ಓಕೆ, ಮತ್ತು ಒಂದು ವೋಟಿಂದ ಚೇಂಜ್ ಡೆಫಿನೆಟ್ಲಿ ಆಗುತ್ತೆ. ಅದೇ ಥರ 100% ಥಿಂಕ್ ಮಾಡಿದರೆ ನಮಗೆ ಚೇಂಜ್ ತರ್ಬೋದು. ಈ ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ತುಂಬ ಹಕ್ಕುಗಳು ಬಂದ್ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ತುಂಬ ರೈಟ್ ಇರೋದಂಥದ್ದು ಪ್ರಜಾಪ್ರಭುತ್ವ, ದಟ್ ಈಸ್ ಅಡಲ್ಟ್ ಫ್ರಾಂಚೈಸ್. ಓಕೆ, 18 ವರ್ಷ ಆದ ಇಂಡಿಯನ್ ಸಿಟಿಸನ್ಗೆ ವೋಟ್ ಮಾಡುವಂಥ ಹಕ್ಕು. ವಾಟ್ ಇಸ್ ದಟ್ ಇಸ್, ನಿಮಗೊಮ್ಮೆ 18 ವರ್ಷ ಆಗಿದೆ ಮತ್ತು ನೀವು ಇಂಡಿಯನ್ ಸಿಟಿಸನ್ ಆಗಿದ್ದರೆ ನೀವು ನಿಮ್ಮ ಹೆಸರನ್ನು ವೋಟರ್ಸ್ ಲಿಸ್ಟಿಗೆ ನೋಂದಾಯಿಸ್ಕೋಬಹುದು. ಒಮ್ಮೆ ನೋಂದಾಯಿಸಿದ್ರೆ ನಿಮ್ಮ ಎಲೆಕ್ಷನ್ಗೆ ನೀವು ವೋಟ್ ಮಾಡಬಹುದು. ಬಗ್ಗೆ ಒಂದು ಮಾತನಾಡಬೇಕು. ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಕೇಳಿದಾಗ ಎಲ್ಲರೂ ಸಾಮಾನ್ಯವಾಗಿ ಹೇಳೋದು ಪ್ರಜೆಗಳಿಂದ ನಡೆಸುವ ಸರ್ಕಾರ. ಬಟ್ ನಿಜವಾಗ್ಲೂ ನಾವು ಸ್ವಲ್ಪ ಡೀಪಾಗಿ ಹೋಗಿ ಥಿಂಕ್ ಮಾಡಿದಾಗ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಬಗೆಗಳಿದ್ದಾವೆ. ಒಂದು ನಾರ್ತ್ ಕೊರಿಯಾ ಸರ್ಕಾರ ಇದೆ, ಅಲ್ಲಿ ಎಲ್ಲರೂ ವೋಟರ್ಸ್ ಇದ್ದಾರೆ, ಎಲ್ಲರೂ ವೋಟ್ ಒಬ್ಬ ವ್ಯಕ್ತಿ ಹಾಕ್ತಾರೆ, ಅದು ಪ್ರಜಾಪ್ರಭುತ್ವನೇ. ಎರಡನೇದು ಚೈನಾ ಇದೆ, ಚೈನಾದಲ್ಲಿ ಎಲ್ಲರೂ ವೋಟ್ ಹಾಕ್ತಾರೆ, ಬಟ್ ಓನ್ಲಿ ಎಲ್ಲರೂ ಒಂದೇ ಪಾರ್ಟಿ ಮೆಂಬರ್ಸ್. USA ಇದೆ, USA ಇರೋದೇ 2 ಪಾರ್ಟಿ, ನೀವು ಆ ಪಾರ್ಟಿ ಹಾಕಬೇಕು ಅಥವಾ ಈ ಪಾರ್ಟಿ ಹಾಕಬೇಕು. ಆಕ್ಚುಲಿ ಪ್ರಜಾಪ್ರಭುತ್ವ ಅಂದ್ರೆ ಹಂಗಲ್ಲ. ಯಾವಾಗ ನಾವು ನಮಗೆ ಏನು ಬೇಕು ಅಂತ ಡಿಸಿಷನ್ ತಗೋತೀವಲ್ಲ, ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳೋದಕ್ಕೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್
ಸತ್ಯದ ಕನ್ನಡಿ.